ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, INS ಮಹೇಂದ್ರಗಿರಿ ಭಾರತದ ಈ ಸ್ಟೆಲ್ತ್ ಫ್ರಿಗೇಟ್ ಇವತ್ತು ಜಗತ್ತಿನ ಗಮನವನ್ನು ಸೆಳೀತಾ ಇದೆ. ಇದರ ಜೊತೆ ನಮ್ಮ ಮತ್ತಷ್ಟು ಫ್ರಿಗೇಟುಗಳು ಕೂಡ ಸೈಲೆಂಟಾಗಿ ಸಮುದ್ರಕ್ಕೆ ಇಳಿತಾ ಇವೆ. ಇದನ್ನು ಜಗತ್ತು ಬೆರಗು ಕಣ್ಣುಗಳಿಂದ ನೋಡ್ತಾ ಇದೆ. ನಮ್ಮ ಪರಿಸ್ಥಿತಿ ಹೇಗಿದೆ ಅಂದರೆ, ನಾವು ಚೈನಾ ಹಾಗೂ ಪಾಕಿಸ್ತಾನ ಅನ್ನೋ ಎರಡು ಶತ್ರುಗಳನ್ನು ನಮ್ಮ ಎರಡೂ ಭುಜಗಳ ಮೇಲೆ ಹೊತ್ಕೊಂಡಿದ್ದೀವಿ. ಈ ಚೈನಾ ಅನ್ನೋದು ಈ ಹಿಂದೆ ನಮ್ಮ ಹಳ್ಳಿಗಳಲ್ಲಿ ಪುಂಡ ಶ್ರೀಮಂತರು ಇರ್ತಾ ಇದ್ರು ನೋಡಿ, ಅವರು ಹೆಂಗೆ ರೌಡಿಗಳನ್ನು ಸಾಕೊಂಡು ಅವ್ರ ಮೂಲಕ ಗಲಾಟೆ ಮಾಡಿಸ್ತಾ ಇದ್ರು, ಹಾಗೆ ಚೈನಾ ಪಾಕಿಸ್ತಾನ ಅನ್ನೋ ರೋಗ ಕಂಟ್ರಿನ ಮುಂದಿಟ್ಕೊಂಡು ಭಾರತದ ವಿರುದ್ಧ ಯುದ್ಧ ಮಾಡಿಸುತ್ತೆ. ಈ ಪಾಕಿಸ್ತಾನಕ್ಕೆ ಯುದ್ಧ ವಿಮಾನಗಳನ್ನು, ಸಬ್ಮರೀನ್ಗಳನ್ನು, ಏರ್ ಡಿಫೆನ್ಸನ್ನು, ಮಿಸೈಲ್ಗಳನ್ನು, ಡ್ರೋನ್ಗಳನ್ನು ಚೈನಾ ಕೊಡ್ತಾ ಇದೆ. ಹೀಗಿರುವಾಗ ಭಾರತ ಕೂಡ ತನ್ನ ಎಚ್ಚರಿಕೆಗಳಲ್ಲಿ ತಾನಿರಬೇಕು. ಆಯುಧ ಬತ್ತಳಿಕೆಯನ್ನು ಯಾವಾಗಲೂ ಸನ್ನದ್ಧ ಸ್ಥಿತಿಯಲ್ಲಿ ಇಟ್ಕೋಬೇಕು. ಹಾಗೆ ಹಿಂದೂ ಮಹಾಸಾಗರದಲ್ಲಿ ಭಾರತದ ಆಧಿಪತ್ಯ ಕೂಡ ಉಳಿಬೇಕು. ಹೀಗಾಗಿ ನಮ್ಮ ನೌಕಾಪಡೆಯನ್ನು ಮತ್ತಷ್ಟು ಬಲಿಷ್ಠಗೊಳಿಸೋದಕ್ಕೆ ಭಾರತ ಹೋಗ್ತಾ ಇದೆ. ಪ್ರಾಜೆಕ್ಟ್ 17 ಮತ್ತು 17A ಅಡಿಯಲ್ಲಿ ಸಾಕಷ್ಟು ಫ್ರಿಗೇಟ್ಗಳನ್ನು ನೀರಿಗಿಳಿಸ್ತಾ ಇದೆ. ಅದರ ಭಾಗನೇ ಈ INS ಮಹೇಂದ್ರಗಿರಿ. ಹಾಗಾದರೆ ಭಾರತ ತನ್ನ ನೌಕಾಪಡೆಯನ್ನು ಬಲಗೊಳಿಸೋದಕ್ಕೆ ಏನು ಮಾಡ್ತಾ ಇದೆ? ಮಹೇಂದ್ರಗಿರಿಯ ವೈಶಿಷ್ಟ್ಯ ಏನು? ಬನ್ನಿ ನೋಡೋಣ. ಗೆಳೆಯರೆ, ಇತ್ತೀಚೆಗೆ ಭಾರತೀಯ ನೌಕಾಪಡೆ INS ಮಹೇಂದ್ರಗಿರಿ ಅನ್ನೋ ಫ್ರಿಗೇಟನ್ನು ಸಮುದ್ರಕ್ಕಿಳಿಸ್ತು. ಈ ಮಹೇಂದ್ರಗಿರಿ ಅನ್ನೋದು ನೀಲಗಿರಿ ಕ್ಲಾಸ್ನ ಸ್ಟೆಲ್ತ್ ಫ್ರಿಗೇಟ್. ಮಲ್ಟಿ ಮಿಷನ್ ಕೇಪಬಿಲಿಟಿಯನ್ನು ಇದು ಹೊಂದಿದೆ. ಇದನ್ನು ಕಡಲ ತಡಿಯ ಕಾವಲಿಗೆ ನಿಲ್ಲಿಸೋ ಒಂದು ತಿಂಗಳು ಮೊದಲು INS ಧನಗಿರಿ ಹಾಗೂ INS ತಾರಾಗಿರಿಗಳನ್ನು ಕೂಡ ಭಾರತ ನೀರಿಗಿಳಿಸ್ತು. ಇವು ಕೂಡ ನೀಲಗಿರಿ ಕ್ಲಾಸ್ ಫ್ರಿಗೇಟ್ಗಳೇ ಆಗಿವೆ. ಗೈಡೆಡ್ ಮಿಸೈಲ್ ವಾರ್ಶಿಪ್ಗಳು ಅಂತ ಕೂಡ ಇವುಗಳನ್ನು ಕರೀತಾರೆ. ಹಾಗೆ ಭಾರತ INS ಅರಿದಮನ್ ಅನ್ನೋ ತನ್ನ 3ನೇ ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರಿನನ್ನು ಕೂಡ ಮೊನ್ನೆ ಅಷ್ಟೇ ನೀರಿಗಿಳಿಸಿದೆ. ಸೊ ಭಾರತ ನೀರಿನ ಸರ್ಫೇಸ್ ಹಾಗೂ ಆಳದಲ್ಲಿ ಕೂಡ ತನ್ನ ಶಕ್ತಿಯನ್ನು ಹೆಚ್ಚು ಮಾಡ್ಕೊಳ್ತಾ ಹೋಗ್ತಾ ಇದೆ. ಇನ್ನು ಇಲ್ಲಿ INS ಮಹೇಂದ್ರಗಿರಿ ಬಗ್ಗೆ ಹೇಳೋದಕ್ಕೂ ಮುನ್ನ ಅದರ ಮೂಲವಾಗಿರುವ ನೀಲಗಿರಿ ಕ್ಲಾಸ್ ಫ್ರಿಗೇಟುಗಳು ಅಂದರೆ ಏನು ಅನ್ನೋದನ್ನು ಹೇಳಿಬಿಡ್ತೀನಿ. ನೀಲಗಿರಿ ಕ್ಲಾಸ್ ಫ್ರಿಗೇಟ್ಸ್ ಪ್ರಾಜೆಕ್ಟ್ 17A ಅಡಿಯಲ್ಲಿ ಭಾರತೀಯ ನೌಕಾಪಡೆಗಾಗಿ ನಿರ್ಮಾಣ ಆಗ್ತಾ ಇರುವ ಅತ್ಯಾಧುನಿಕ ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ಸ್. ಇವು ಶಿವಾಲಿಕ್ ಕ್ಲಾಸ್ಗಿಂತ ಸುಧಾರಿತ ಆವೃತ್ತಿ ಅನ್ನಿಸ್ಕೊಳ್ಳುತ್ತವೆ. ಸ್ಟೆಲ್ತ್ ಕೇಪಬಿಲಿಟಿ ಹಾಗೂ ಮಲ್ಟಿ ರೋಲ್ ಫ್ರಿಗೇಟ್ಗಳಿವಾಗಿವೆ. ಈ ಪ್ರಾಜೆಕ್ಟ್ನ ಅಡಿಯಲ್ಲಿ ಒಟ್ಟು 7 ಫ್ರಿಗೇಟ್ಗಳನ್ನು ನಿರ್ಮಿಸುವ ಗುರಿಯನ್ನು ಭಾರತ ಹೊಂದಿತ್ತು. ಮುಂಬೈನ ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ 4 ಹಾಗೂ ಕೋಲ್ಕತಾದ ಗಾರ್ಡನ್ ರೀಚ್ ಶಿಪ್ ಬಿಲ್ಡರ್ಸ್ ಅಂಡ್ ಇಂಜಿನಿಯರ್ಸ್ 3 ಫ್ರಿಗೇಟ್ಗಳನ್ನು ನಿರ್ಮಾಣ ಮಾಡ್ತಾ ಇದ್ವು. ಒಟ್ಟು 45,000 ಕೋಟಿ ರೂಪಾಯಿ ವೆಚ್ಚದಲ್ಲಿ 75% ಸ್ವದೇಶಿ ತಂತ್ರಜ್ಞಾನವನ್ನು ಬಳಸಿ ಈ ನೌಕೆಗಳ ನಿರ್ಮಾಣ ಮಾಡಲಾಯಿತು. ಈ 7 ಹಡಗುಗಳ ಪೈಕಿ 6 ಭಾರತೀಯ ನೌಕಾಪಡೆಗೆ ಈಗಾಗಲೇ ಸೇರ್ಪಡೆ ಆಗಿದ್ವು. ಈಗ 7ನೇಯದ್ದು ಕೂಡ ಹಸ್ತಾಂತರಿಸಲ್ಪಟ್ಟಿದೆ ಮತ್ತು ನಮ್ಮ ಜಲಗಡಿಗಳನ್ನು ಕಾಯೋದಕ್ಕೆ ನೀರಿಗೆ ಇಳಿದಿದೆ. ಈ ಪ್ರಾಜೆಕ್ಟ್ ಅಲ್ಲಿ INS ನೀಲಗಿರಿ, INS ಹಿಮಗಿರಿ, INS ಉದಯಗಿರಿ, INS ಧುನಾಗಿರಿ, INS ತಾರಾಗಿರಿ, INS ವಿಂಧ್ಯಗಿರಿ, INS ಮಹೇಂದ್ರಗಿರಿ ಅನ್ನೋ ಫ್ರಿಗೇಟುಗಳಿವೆ. ಈಗ INS ಮಹೇಂದ್ರಗಿರಿ ಅನ್ನೋ ಫ್ರಿಗೇಟುಗಳು ಈಗ ಭಾರತದ ಸಮುದ್ರ ಗಡಿಗಳನ್ನು ಕಾಯ್ತಾ ಇವೆ. ಇನ್ನು ಈ ನೀಲಗಿರಿ ಕ್ಲಾಸ್ ಫ್ರಿಗೇಟ್ಸ್ 6,670 ಟನ್ ತೂಕ ಇರುತ್ತವೆ. 149 ಮೀಟರ್ ಉದ್ದ, 17.8 ಮೀಟರ್ ಅಗಲ ಇರೋ ಈ ಫ್ರಿಗೇಟಲ್ಲಿ 226 ಸಿಬ್ಬಂದಿಗೆ ಅವಕಾಶ ಇರುತ್ತೆ. ಇವು ಪ್ರತಿ ಗಂಟೆಗೆ 28 ನಾಟಿಕಲ್ ಮೈಲ್ಸ್ಗೂ ಹೆಚ್ಚು ವೇಗದಲ್ಲಿ ಚಲಿಸುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಇವುಗಳಲ್ಲಿ ಗ್ಯಾಸ್ ಅಥವಾ ಡೀಸೆಲ್ ಇಂಜಿನ್ ಅನ್ನು ಬಳಸಲಾಗ್ತಾ ಇದ್ದು, ಕಡಿಮೆ ಪ್ರಮಾಣದ ರಡಾರ್ ಕ್ರಾಸ್ ಸೆಕ್ಷನ್ ಇವು ಹೊಂದಿರುತ್ತವೆ. ಇದರಲ್ಲಿ ELM-2248 MF ಸ್ಟಾರ್ S ಬ್ಯಾಂಡ್ ಮಲ್ಟಿ ಫಂಕ್ಷನ್ ರೆಡಾರ್ನ ಜೊತೆಗೆ ಇಂದ್ರಾ L ಬ್ಯಾಂಡ್ 3D ರೆಡಾರ್ ಅನ್ನು ಕೂಡ ಅಳವಡಿಸ್ತಾರೆ. ಇದರಲ್ಲಿ ಒಟ್ಟು 8 ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಇದರ ಜೊತೆ 32 ಬರಾಕ್ ಮಿಸೈಲುಗಳು, 76 mm ಓಟೋ ಮೆಲರಾ ಸೂಪರ್ ರ್ಯಾಪಿಡ್ ಗನ್ ಅನ್ನು ಬಳಸಲಾಗಿದೆ. ಇನ್ನು ಈ ಫ್ರಿಗೇಟ್ ಅನ್ನ ಸಬ್ಮರಿನ್ ಕಿಲ್ಲರ್ ಅಂತ ಕೂಡ ಕರೀತಾರೆ. ಇದರಲ್ಲಿ ಸಬ್ಮರಿನ್ ಅನ್ನ ಹೊಡೆದು ಹಾಕೋ ಟಾರ್ಪೆಡೋಗಳು, RBU 6000 ರಾಕೆಟ್ ಲಾಂಚರ್ಗಳನ್ನು ಕೂಡ ಅಳವಡಿಸಿದ್ದಾರೆ. ಇವು ಶಿವಾಲಿಕ್ ಕ್ಲಾಸ್ ಫ್ರಿಗೇಟ್ಗಳಿಗಿಂತ ಅತ್ಯಾಧುನಿಕ ಅನ್ನಿಸ್ಕೊಳ್ತಾ ಇವೆ. ಇಂಥ ನೀಲಗಿರಿ ಕ್ಲಾಸ್ನ ಕೊನೆಯ ಫ್ರಿಗೇಟ್ ಈ INS ಮಹೇಂದ್ರಗಿರಿ. ಇದು ಸ್ಟೆಲ್ತ್ ಗೈಡೆಡ್ ಮಿಸೈಲ್ ಫ್ರಿಗೇಟ್ ಆಗಿದ್ದು, ಮಜಗಾಂವ್ ಡಾಕ್ ಶಿಪ್ ಬಿಲ್ಡರ್ಸ್ ಲಿಮಿಟೆಡ್ ಅಲ್ಲಿ
ಇದರ ನಿರ್ಮಾಣ ಆಗಿದೆ. ಇದೇ ಏಪ್ರಿಲ್ 30ನೇ ತಾರೀಕು ಭಾರತೀಯ ನೌಕಾಪಡೆಗೆ ಇದರ ಹಸ್ತಾಂತರ ಆಯಿತು. ಇನ್ನು ಈ ಫ್ರಿಗೇಟ್ಗೆ ಒಡಿಶಾ ರಾಜ್ಯದ ಪೂರ್ವ ಘಟ್ಟಗಳ ಸಾಲಲ್ಲಿ ಕಂಡುಬರುವ ಮಹೇಂದ್ರಗಿರಿ ಪರ್ವತದ ಹೆಸರನ್ನು ಇಡಲಾಗಿದೆ. ಈ INS ಮಹೇಂದ್ರಗಿರಿ ಅತ್ಯಾಧುನಿಕ ಸ್ಟೆಲ್ತ್ ತಂತ್ರಜ್ಞಾನದೊಂದಿಗೆ ನಿರ್ಮಾಣ ಆಗಿದೆ. ಇದರ ರಡಾರ್ ಕ್ರಾಸ್ ಸೆಕ್ಷನ್ ತುಂಬ ಕಡಿಮೆ ಇದೆ. ಇದರಿಂದಾಗಿ ಶತ್ರುಗಳ ರಡಾರ್ಗಳಿಗೆ ಸುಲಭವಾಗಿ ಇದು ಸಿಗೋದಿಲ್ಲ. ಹಡಗಿನ ವಿನ್ಯಾಸ, ಧ್ವನಿ ನಿಯಂತ್ರಣಗಳು ಇವೆಲ್ಲ ಕೂಡ ಇದರ ಸ್ಟೆಲ್ತ್ ಕೇಪಬಿಲಿಟಿಯನ್ನು ಹೆಚ್ಚು ಮಾಡ್ತಾ ಇವೆ. ಇದರಲ್ಲಿ ಬ್ರಹ್ಮೋಸ್ ಸೂಪರ್ಸಾನಿಕ್ ಕ್ರೂಸ್ ಮಿಸೈಲ್ಗಳನ್ನು, ಬರಾಕ್ 8 ಲಾಂಗ್ ರೇಂಜ್ ಸರ್ಫೇಸ್ ಟು ಏರ್ ಮಿಸೈಲ್ಗಳನ್ನು ಅಳವಡಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ಟಾರ್ಪೆಡೋಗಳು ಮತ್ತು ಹೆಲಿಕಾಪ್ಟರ್ ಹ್ಯಾಂಗರ್ ಕೂಡ ಇದರಲ್ಲಿರುತ್ತೆ. ಈ INS ಮಹೇಂದ್ರಗಿರಿಯ ಸೇರ್ಪಡೆಯೊಂದಿಗೆ ಭಾರತೀಯ ನೌಕಾಪಡೆಯ ಸಮುದ್ರ ಶಕ್ತಿ ಮತ್ತಷ್ಟು ಹೆಚ್ಚಾದಂತಾಗ್ತಾ ಇದೆ. ಇದು ಹಿಂದೂ ಮಹಾಸಾಗರ ಪ್ರದೇಶದಲ್ಲಿ ಭಾರತದ ಸಾರ್ವಭೌಮತ್ವವನ್ನು ಕಾಪಾಡೋ ನಿಟ್ಟಲ್ಲಿ ಮಹತ್ವದ ಪಾತ್ರವನ್ನು ವಹಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ನೀವು ಕೂಡ ಯೂಟ್ಯೂಬರ್ ಆಗಬೇಕಾ? ನೀವೀಗಾಗಲೇ ಯೂಟ್ಯೂಬ್ ಚಾನಲ್ ಮಾಡಿದಿರಿ, ಆದರೆ ಅದನ್ನು ಹೇಗೆ ಮುಂದುವರಿಸ್ಕೊಂಡು ಹೋಗಬೇಕು ಅನ್ನೋದು ನಿಮಗೆ ಗೊತ್ತಾಗ್ತಾ ಇಲ್ವಾ? ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ, ಅದನ್ನು ಜನಕ್ಕೆ ತಲುಪಿಸಬೇಕು, ಅದಕ್ಕೊಂದು ದಾರಿ ಬೇಕಾ? ನೀವು ಮಾಡ್ತಾ ಇರೋ ವ್ಯಾಪಾರಕ್ಕೆ ನೀವೇ ಪಬ್ಲಿಸಿಟಿ ತಗೋಬೇಕಾ? ಈ ಥರದ್ದು ಏನೇ ಐಡಿಯಾ ನಿಮಗಿದ್ರು ನಿಮ್ಮಂಥವರಿಗಾಗಿನೇ ಒಂದು ಯೂಟ್ಯೂಬ್ ತರಬೇತಿ ಕಾರ್ಯಾಗಾರವನ್ನು ಇದೇ ತಿಂಗಳ ಮೇ 15, 16 ಮತ್ತು 17ನೇ ತಾರೀಕು ನಾವು ಆಯೋಜಿಸ್ತಾ ಇದ್ದೀವಿ. ಅದರಲ್ಲಿ ಸ್ಕ್ರಿಪ್ಟ್ ರೈಟಿಂಗ್, ಎಡಿಟಿಂಗ್, ವಾಯ್ಸ್ ಮಾಡ್ಯುಲೇಷನ್, ಕ್ಯಾಮರಾ, ಯೂಟ್ಯೂಬ್ ಮತ್ತು ಇನ್ನಿತರ ಸೋಷಿಯಲ್ ಮೀಡಿಯಾ ಆಪ್ಟಿಮೈಸೇಷನ್, ಸೆಕ್ಯೂರಿಟಿ ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ಬಳಸಿ ನೀವು ಹೆಚ್ಚು ಜನರನ್ನ ತಲುಪೋದು ಹೇಗೆ ಅನ್ನೋ ಬಗ್ಗೆ ತರಬೇತಿ ಕೊಡಲಾಗುತ್ತೆ. ಹೆಚ್ಚಿನ ಮಾಹಿತಿಗಾಗಿ 9972379459 9972379459 ನಂಬರ್ಗೆ ಕರೆ ಮಾಡಿ. ಗೆಳೆಯರೆ, ಈ ಆಯುಧಗಳ ವಿಷಯದಲ್ಲಿ ನಮ್ಮನ್ನು ನಾವು ಪಾಕಿಸ್ತಾನದ ಜೊತೆ ಹೋಲಿಕೆ ಮಾಡ್ಕೊಳ್ಳೋದಕ್ಕೆ ಹೋಗಬಾರ್ದು. ಯಾಕೆಂದರೆ ಅವ್ರ ಹತ್ರ ಅವರದ್ದು ಅಂತ ಏನೂ ಇಲ್ಲ. ಎಲ್ಲ ಅವರಿವರು ಬಿಟ್ಟು ಕೊಟ್ಟಿದ್ದು, ಸಾಲ ಕೊಟ್ಟಿದ್ದು. ಹೀಗಾಗಿ ಚೀನಾದ ಶಕ್ತಿ ಸಾಮರ್ಥ್ಯವನ್ನು ಗಮನದಲ್ಲಿಟ್ಟುಕೊಂಡು ಭಾರತ ತನ್ನ ನೌಕಾಪಡೆಯನ್ನು ಬಲಗೊಳಿಸಿಕೊಳ್ಳಬೇಕಾಗತ್ತೆ. ಇವತ್ತು ಚೈನಾ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಹೆಸರಲ್ಲಿ ಭಾರತದ ಸುತ್ತ ನೌಕಾ ನೆಲೆಗಳನ್ನು ಮಾಡಿಕೊಂಡಿದೆ. ಈ ಮೂಲಕ ಭಾರತಕ್ಕೆ ದೊಡ್ಡ ಥ್ರೆಟ್ ಆಗುವ ಹಾದಿಯಲ್ಲಿ ಅವರು ಹೆಜ್ಜೆ ಇಡ್ತಾ ಇದ್ದಾರೆ. ಅವ್ರ ಹತ್ರ ನಮಗಿಂತ ಹೆಚ್ಚು ಯುದ್ಧ ನೌಕೆಗಳು, ಸಬ್ಮರೀನ್ಗಳು, ಯುದ್ಧ ವಿಮಾನ ವಾಹಕಗಳು, ಫ್ರಿಗೇಟುಗಳು, ಅಟ್ಯಾಕಿಂಗ್ ವೆಸಲ್ಸ್ ಎಲ್ಲ ಇವೆ. ಹೀಗಾಗಿ ಭಾರತ ತನ್ನ ನೌಕಾಪಡೆಗೆ ಹೆಚ್ಚು ಶಕ್ತಿ ತುಂಬುವ ಕೆಲಸವನ್ನೀಗ ಮಾಡ್ತಾ ಇದೆ. ಭಾರತದಲ್ಲಿ ಇತ್ತೀಚೆಗೆ ಬಿಡುಗಡೆಯಾದ ಹೊಸ ಜಲಗಡಿಯ ಲೆಕ್ಕಾಚಾರಗಳ ಪ್ರಕಾರ 11,000 ಕಿಲೋಮೀಟರ್ಗೂ ಅಧಿಕ ಜಲಗಡಿಯನ್ನು ಭಾರತ ಹೊಂದಿದೆ. ಅಷ್ಟೊಂದು ದೊಡ್ಡ ಜಲಗಡಿಯನ್ನು ಕಾಪಾಡ್ಕೋಬೇಕು ಅಂದರೆ ಅರಬ್ಬಿ ಸಮುದ್ರ, ಬಂಗಾಳ ಕೊಲ್ಲಿ ಹಾಗೂ ಹಿಂದೂ ಮಹಾಸಾಗರದಲ್ಲಿ ಚೈನಾದ ಉಪಟಳವನ್ನು ದಿಟ್ಟವಾಗಿ ಹೆದರಿಸಬೇಕು ಅಂದರೆ ಭಾರತಕ್ಕೆ ಬಲಿಷ್ಠ ನೌಕಾಪಡೆಯ ಅಗತ್ಯ ಇರುತ್ತೆ. ಇನ್ನಷ್ಟು ಸಬ್ಮರೀನ್ಗಳು, ಫ್ರಿಗೇಟುಗಳು ತುಂಬ ಬೇಕಾಗತ್ವೆ. ಸದ್ಯಕ್ಕೆ ಭಾರತದ ಬಳಿ 2 ಏರ್ಕ್ರಾಫ್ಟ್ ಕ್ಯಾರಿಯರ್ಗಳಿವೆ, 17ಕ್ಕೂ ಹೆಚ್ಚು ಸಬ್ಮರೀನ್ಗಳಿವೆ. ಅದರಲ್ಲಿ 3 ನ್ಯೂಕ್ಲಿಯರ್ ಪವರ್ಡ್ ಬ್ಯಾಲಿಸ್ಟಿಕ್ ಮಿಸೈಲ್ ಸಬ್ಮರೀನ್ಗಳಿವೆ. ಇನ್ನುಳಿದವು ಕನ್ವೆನ್ಷನಲ್ ಡೀಸೆಲ್ ಎಲೆಕ್ಟ್ರಿಕ್ ಸಬ್ಮರೀನ್ಸ್. ಹಾಗೆ 13ಕ್ಕೂ ಹೆಚ್ಚು ಡೆಸ್ಟ್ರಾಯರ್ಗಳು, 17 ಫ್ರಿಗೇಟುಗಳು, 4 ಲ್ಯಾಂಡಿಂಗ್ ಶಿಪ್, 20 ಸಣ್ಣ ಯುದ್ಧ ನೌಕೆಗಳು, 10 ಹಾಫ್ ಶೋರ್ ಪೆಟ್ರೋಲಿಂಗ್ ವೆಸಲ್ಸ್, 4 ಫ್ಲೀಟ್ ಟ್ಯಾಂಕರುಗಳು, 7 ಸರ್ವೆ ಶಿಪ್ಗಳು, 3 ಟ್ರೈನಿಂಗ್ ವೆಸಲ್ಸ್ ಸೇರಿದ ಹಾಗೆ ಸಾಕಷ್ಟು ಯುದ್ಧ ನೌಕೆಗಳು ಭಾರತದ ಬತ್ತಳಿಕೆಯಲ್ಲಿವೆ. ಇದರ ಜೊತೆ ಬೋಯಿಂಗ್ ನಿರ್ಮಿತ P-8I ಪ್ಯಾಟ್ರೋಲಿಂಗ್ ಏರ್ಕ್ರಾಫ್ಟ್, MiG-29 ಯುದ್ಧ ವಿಮಾನ, ಕಾಮೋವ್, UH-60 ಬ್ಲ್ಯಾಕ್ ಹಾಕ್ ಹೆಲಿಕಾಪ್ಟರ್ಗಳು ಭಾರತೀಯ ನೌಕಾಪಡೆಯ ಬಲವನ್ನು ಹೆಚ್ಚು ಮಾಡ್ತಾ ಇವೆ. ಹಾಗೆ ಇಸ್ರೇಲ್ ನಿರ್ಮಿತ ಎಲ್ಬರ್ಟ್ ಹರ್ಮೆಸ್ 900, ಹೆರಾನ್ ಹಾಗೂ MQ-9 ಡ್ರೋನ್ಗಳನ್ನು ಕೂಡ ಭಾರತ ಆದಷ್ಟು ಬೇಗ ಪಡೆಯಲಿದ್ದು ಅವು ಕೂಡ ನಮ್ಮ ನೌಕಾಪಡೆಗೆ ಶಕ್ತಿಯನ್ನು ತುಂಬುತ್ತವೆ. ಇನ್ನು ಭಾರತದ ಬಳಿ 150ಕ್ಕೂ ಹೆಚ್ಚು ವೆಸಲ್ಗಳಿದ್ದು 2030ರ ಹೊತ್ತಿಗೆ ಅವುಗಳ ಸಂಖ್ಯೆಯನ್ನು 160ಕ್ಕೂ ಹೆಚ್ಚು ಮಾಡ್ಕೋಬೇಕು ಅಂತ ಭಾರತ ಅಂದ್ಕೋತಾ ಇದೆ. ಆ ಗುರಿಯನ್ನು ಬೇಗ ತಲುಪುವ ಲಕ್ಷಣಗಳು ಕೂಡ ಕಾಣ್ತಾ ಇವೆ. ಗೆಳೆಯರೆ, ನಾವು ಚೈನಾದ ವಿರುದ್ಧ ಸಮುದ್ರದಲ್ಲಿ ನಿಂತು ಯುದ್ಧ ಮಾಡಬೇಕಾದ ಅಗತ್ಯ ಸದ್ಯಕ್ಕಿಲ್ಲದೆ ಇರಬಹುದು. ಆದರೆ ನಾಳೆ ಅಂಥ ಸಂದರ್ಭ ಬರೋದಿಲ್ಲ ಅಂತ ಹೇಳೋದಕ್ಕಾಗೋದಿಲ್ಲ. ಇಲ್ಲಿ ಬರೀ ಯುದ್ಧ ಮಾತ್ರ ಅಲ್ಲ, ಹಿಂದೂ ಮಹಾಸಾಗರವನ್ನು ಕಡಲ್ಗಳರಿಂದ ಮತ್ತು ಬೇರೆ ಬೇರೆ ದಾಳಿಗಳಿಂದ ಕಾಪಾಡಬೇಕು ಅಂದರೂ ಕೂಡ ಭಾರತದ ನೌಕಾಪಡೆ ಶಕ್ತಿಶಾಲಿ ಆಗಬೇಕಾಗತ್ತೆ. ನಾಳೆ ಯುದ್ಧ ಶುರುವಾಗಿ ಹೋಯಿತು, ನಾವು ಪಾಕಿಸ್ತಾನಕ್ಕೋ ಅಥವಾ ಇನ್ಯಾರಿಗೋ ಒಂದು ನಾವೆಲ್ ಬ್ಲಾಕೆಡನ್ನು ಹಾಕಬೇಕಾಗಿ ಬಂತು ಅಂತ ಇಟ್ಕೊಳ್ಳಿ, ಆಗ ಕೂಡ ನಮ್ಮ ನೌಕಾಪಡೆಯ ಬಲ ನಮಗೆ ತುಂಬ ಅಗತ್ಯ ಅನ್ನಿಸ್ಕೊಳ್ಳುತ್ತೆ. ಫ್ರಿಗೇಟ್ಸ್, ಡೆಸ್ಟ್ರಾಯರ್ಸ್, ಸಬ್ಮರೀನ್ಗಳ ಅಗತ್ಯ ತುಂಬಾ ಇರುತ್ತೆ. ಸೊ ಭಾರತ ಈಗ ಅವುಗಳನ್ನು ಹೆಚ್ಚು ಮಾಡಿಕೊಳ್ಳೋ ನಿಟ್ಟಲ್ಲಿ ದೊಡ್ಡ ಹೆಜ್ಜೆಗಳನ್ನು ಇಡ್ತಾ ಇದೆ. ಮೇಕ್ ಇನ್ ಇಂಡಿಯಾ ಇನಿಷಿಯೇಟಿವ್ ಅಡಿಯಲ್ಲಿ ನೌಕೆಗಳ ನಿರ್ಮಾಣ ಆಗ್ತಾ ಇದೆ. 75% ಇಂಡಿಜಿನಿಯಸ್ ಪಾರ್ಟ್
ಮಟ್ಟಗಳನ್ನು ಇದರಲ್ಲಿ ಬಳಸ್ತಾ ಇದ್ದಾರೆ. ಒಟ್ಟಲ್ಲಿ ಭಾರತ ಈಗ ಅಗತ್ಯವಾಗಿ ಬೇಕಾಗಿರುವ ನಾವೆಲ್ ಫ್ಲೀಟನ್ನು ಹೆಚ್ಚು ಮಾಡ್ಕೊಳ್ತಾ ಇದೆ. ಇದರ ವೇಗ ಮತ್ತಷ್ಟು ಹೆಚ್ಚಾಗಲಿ. ಈಗಾಗಲೇ ಜರ್ಮನಿ ಜೊತೆ ಆಗಿರುವ ಒಪ್ಪಂದದ ಪ್ರಕಾರ ಆದಷ್ಟು ಬೇಗ ಭಾರತಕ್ಕೆ ಸಬ್ಮರೀನುಗಳು ಕೂಡ ಬರಲಿ, ಅವು ನಮ್ಮ ನೌಕಾಪಡೆಯನ್ನು ಸೇರ್ಪಡೆ ಆಗಲಿ ಅಂತ ಆಶಿಸ್ತಾ ಈ ಮಾಹಿತಿಯನ್ನು ಮುಗಿಸ್ತೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.